ಹೆಲೋ ಕರ್ನಾಟಕ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವಳು ಟೀ ಮಾಡೋದು ತೋರಿಸ್ತಾ ಇದ್ದಾಳೆ ಅಂತ ಅನ್ಕೊತಾ ಇದ್ದೀರಾ? ಏನು ಮಾಡಲಿ, ಬೆಳಗ್ಗೆನೇ ಗ್ಯಾಸ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಟೀ ಮಾಡೋಕ್ಕೆ ಕೂಡ ಗ್ಯಾಸ್ ಇರಲಿಲ್ಲ. ಸರಿ, ಏನಾದರೂ ಒಂದು ಐಡಿಯಾ ಮಾಡೋಣ, ಹೆಂಗೂ ಇಂಜಿನಿಯರಿಂಗ್ ಕಾಲೇಜ್ ಹಾಸ್ಟೆಲಲ್ಲಿ ಕಲ್ತಿರೋದಿದೆ ಅಲ್ವಾ ಅಂತ ಹೇಳಿ ಕರೆಂಟ್ ಕುಕ್ಕರಲ್ಲಿ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡೆ. ಅದು ಆದಮೇಲೆ ಹಾಲಿನ ಪಾತ್ರೆ ಇಟ್ಟು ಮುಚ್ಚಿಬಿಟ್ಟು ಅದನ್ನು ಹಾಲು ಕಾಯೋಕ್ಕಿಟ್ಟೆ. ಯಾವಾಗಲೂ ನೆನಪಿಟ್ಕೊಳ್ಳಿ, ಈ ಕರೆಂಟ್ ಕುಕ್ಕರಲ್ಲಿ ಮಾಡಬೇಕಾದ್ರೆ ಮೇಲಿನ ಮುಚ್ಚಳ ಕ್ಲೋಸ್ ಆಗಿರಬೇಕು. ಸೊ ಹಾಲು ಕಾಯೋವರೆಗೂ ವೆಯ್ಟ್ ಮಾಡ್ತಾ ಇದ್ದೆ. ಆ ಕಡೆ ಈ ಕಡೆ ವೆಯ್ಟ್ ಮಾಡ್ತಾ ಇದ್ದೆ. ಬೇಗ ಟೀ ಅಂತೂ ಆಗಲ್ಲ ಅಂತ ಗೊತ್ತಾಗಿತ್ತು ನನಗೆ, ಯಾಕಂದರೆ ಗ್ಯಾಸ್ ಸ್ಟವ್ ಅಂತೂ ಇಲ್ಲ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅಟ್ ಲಾಸ್ಟ್ ಹಾಲು ಉಕ್ಕೋ ಸ್ಟೇಜಿಗೆ ಬಂತು. ಆವಾಗ ಟೀ ಪೌಡರು, ಶುಂಠಿ, ಲವಂಗ, ಏಲಕ್ಕಿ, ಚಕ್ಕೆನ ಹಾಕಿಬಿಟ್ಟು ನಾನು ಟೀನ ಕುದಿಯೋಕ್ಕಿಟ್ಟೆ. ಏನಪ್ಪ ಚಕ್ಕೆ ಹಾಕ್ತಾ ಇದ್ದಾಳೆ ಅಂತ ಅನ್ಕೊತಿದ್ದೀರಾ? ಚಕ್ಕೆ ಹಾಕಿ ನೋಡಿ, ಟೀ ಸಖತ್ತಾಗಿ ಬರುತ್ತೆ. ಸ್ಪೆಷಲಿ ಮಳೆಗಾಲದಲ್ಲಿ ಚಕ್ಕೆ, ಲವಂಗ, ಶುಂಠಿ ಇದೆಲ್ಲ ಹಾಕ್ಕೊಡೋದ್ರಿಂದ ಕೂಡ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ. ಸೊ ಅದಾದಮೇಲೆ ಪದೇ ತೆಗೆದು ನೋಡಬೇಕು, ಇಲ್ಲಾಂದರೆ ಉಕ್ಕೋಗ್ಬಿಡುತ್ತೆ ಅಂದರೆ ಏನು ಮಾಡೋದು? ಸೊ ಇದಕ್ಕೆ ನಾನು ಕರೆಕ್ಟಾಗಿ ಒಂದು ಟೀ ಮಾಡೋಕ್ಕೆ 2 ಗ್ಲಾಸ್ ನೀರು ಹಾಕಿದ್ದೆ. ಸೊ 2 ಗ್ಲಾಸ್ ನೀರು ಕರೆಕ್ಟಾಗಿರುತ್ತೆ. ನೀವು ಕಮ್ಮಿ ಹಾಕಿಬಿಟ್ರೆ ನೀರೆಲ್ಲ ಬತ್ತೋಗ್ಬಿಡುತ್ತೆ, ಅವಾಗ ಟೀ ಸರಿಯಾಗಿ ಬರಲ್ಲ. ಮತ್ತು ತಣ್ಣೀರು ಆ್ಯಡ್ ಮಾಡಿಕೊಂಡ್ರೆ ಟೀ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡಲ್ಲ, ಮತ್ತು ಕುದಿಯೋದು ಕೂಡ ಅಷ್ಟು ಪರ್ಫೆಕ್ಟಾಗಿರಲ್ಲ. ಇದನ್ನೆಲ್ಲ ನಾನು ಕಲ್ತಿರೋದು ಹಾಸ್ಟೆಲಲ್ಲಿ. ಸೊ ಮತ್ತೆ ಟೀ ಕುದಿಯೋಕ್ಕೆ ಇಟ್ಟೆ. ಕುದೀತು ವೆಯ್ಟ್ ಮಾಡ್ತಾನೇ ಇದ್ದೆ. ಆಮೇಲೆ ಪದೇ ತೆಗೆದಂತೂ ನೋಡ್ತಾನೆ ಇರಬೇಕು ಅಲ್ವಾ. ಆಮೇಲೆ ಹೇಗಾಗುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು, ಬಿಕಾಸ್ ನಾನು ಕುಡ್ದಿದ್ದೆ, ನಮ್ಮ ಮನೇಲಿ ಯಾರೂ ಕುಡ್ದಿರಲಿಲ್ಲ. ಸೊ ಸರಿ, ಅದು ಏನಾಗಿರುತ್ತೆ ಅಂದರೆ ಕೆಳಗಡೆ ಟೀ ಪೌಡ್ರೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೇನು ಮಾಡಬೇಕಂದ್ರೆ ಅವಾಗ ಚಮಚೆಯಿಂದ ಅಳ್ಳಾಡಿಸ್ತಾ ಇರಬೇಕು. ಅಳ್ಳಾಡ್ಸ್ ಅನ್ನೋ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದ್ದು ನಂದು ಈ ಟೀ ಜೊತೆ. ಬೆಳಗ್ಗೆ ಒಂದು ಒಳ್ಳೆ ಸರ್ಕಸ್ಸು. ಸೊ ಎಟ್ ಲಾಸ್ಟ್ ಟೀ ರೆಡಿ ಆಯಿತು. ಸೊ ಇನ್ನೇನು ಟೀ ಬಗ್ಗಿಸ್ಬೇಕಲ್ವಾ. ಸೊ ಸರಿ ಅಂತ ಹೇಳಿ ಟೀ ಬಗ್ಸೋಣ ಅಂತ ಬಗ್ಗಿಸ್ದೆ. ನನಗೆ ರೂಢಿ ಇದ್ದಿದ್ದರಿಂದ ನೋ ಪ್ರಾಬ್ಲಮ್, ಟೀ ಚೆನ್ನಾಗಿ ಬರುತ್ತೆ ಅಂತ ಒಳ್ಳೆ ಕಾನ್ಫಿಡೆನ್ಸೂ ಇತ್ತು. ಬಟ್ ನಮ್ಮ ಅತ್ತೆ ಏನು ರಿವ್ಯೂ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಒಂದು ಸತಿ ಕುಡಿದು ನೋಡೋಣ ಅಂತ ನಾನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಟೀ ಮಾತ್ರ ಅಮೇಝಿಂಗ್ ಆಗಿತ್ತು. ಇನ್ನು ನಮ್ಮ ಅತ್ತೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ, ಅವ್ರ ಬಾಯಿಂದನೇ ಕೇಳೋಣ, ಓಕೆನಾ? ಸೊ ಇದು ಇವತ್ತಿನ ನನ್ನ ಜರ್ನಿ ಆಗಿತ್ತು. ಇದೇ ಥರ ಹೊಸ ಎಕ್ಸ್ಪೀರಿಮೆಂಟಲ್ ಜೊತೆಗೆ ಆಯಿಲ್ ಇಲ್ಲದೆ ಇರೋ ಅಡುಗೆನ ಕಲಿಯೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.